ಟಿವಿಕೆ ವಿಜಯ್ ವಿರುದ್ಧ ಎಎಂಎಂಕೆ ನಾಯಕ ಟಿಟಿವಿ ದಿನಕರನ್ ಗಂಭೀರ ಆರೋಪ ಮಾಡಿದ್ದಾರೆ. ನೇರವಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ತಮ್ಮ ಪಕ್ಷದ ಶಾಸಕ ಕಾಮರಾಜ ಸಹಿಯನ್ನ ಟಿವಿಕೆ ನಾಯಕರು ಫೋರ್ಜರಿ ಮಾಡಿದ್ದಾರೆ ಅಂತ ಆರೋಪಿಸಿ ಕೇಸ್ ದಾಖಲಿಸಿದ್ದಾರೆ. ಏನಿದು ಪ್ರಕರಣ ತೋರಿಸ್ತೀವಿ ನೋಡಿ. ಟಿವಿಕೆ ವಿರುದ್ಧ ಫೋರ್ಜರಿ ಬಾಂಬ್ ಸಿಡಿಸಿದ ಟಿಟಿವಿ ದಿನಕರನ್ ಆರೋಪಕ್ಕೆ ಮಧ್ಯರಾತ್ರಿ ವಿಡಿಯೋ ಸಾಕ್ಷಿಯ ತಿರುಗೇಟು. ಒಂದ್ ಕಡೆ ಟಿವಿಕೆ ವಿಜಯ್ ಸರ್ಕಾರ ರಚನೆಯ ಕಸರತ್ತು ನಡೆಸ್ತಾ ಇರುವಾಗಲೇ ಇತ್ತ ಎಎಂಎಂಕೆ ಪಕ್ಷದ ಮುಖ್ಯಸ್ಥ ಟಿಟಿವಿ ದಿನಕರನ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ತಮ್ಮ ಪಕ್ಷದ ಶಾಸಕನ ಸಹಿಯನ್ನೇ ಫೋರ್ಜರಿ ಮಾಡಿ ನಕಲಿ ದಾಖಲೆ ಸಲ್ಲಿಸಿದ್ದಾರೆ ಅಂತ ಹೇಳಿದ್ದಾರೆ. ಅಷ್ಟಕ್ಕೂ ಏನಿದು ವಿಚಾರ ಅಂತ ನೋಡೋದಾದ್ರೆ, ನಿನ್ನೆ ಲೋಕಭವನಕ್ಕೆ ತೆರಳಿದ್ದ ವಿಜಯ್ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ರು. ಇದಾಗಿ ಕೆಲ ಹೊತ್ತಿನಲ್ಲಿ ವಿಜಯ್ಗೆ ಯಾವ ಪಕ್ಷಗಳು ಬೆಂಬಲ ನೀಡಿವೆ ಅನ್ನೋ ಪಟ್ಟಿಯನ್ನ ರಾಜ್ಯಪಾಲರಿಗೆ ನೀಡಿದ್ರು ಅನ್ನೋ ಚೀಟಿ ವೈರಲ್ ಆಗಿತ್ತು. ವೈರಲ್ ಆದ ಚೀಟಿಯಲ್ಲಿ ಟಿವಿಕೆ 107, ಕಾಂಗ್ರೆಸ್ನ 5, ಸಿಪಿಐ, ಸಿಪಿಐಎಂ ಮತ್ತು ವಿಸಿಕೆ ತಲಾ 2, ಮುಸ್ಲಿಂ ಲೀಗ್ನ ಒಬ್ಬ ಶಾಸಕ ಹಾಗೂ ಎಎಂಎಂಕೆ ಅಂದ್ರೆ ಟಿಟಿವಿ ದಿನಕರನ್ ಅವರ ನೇತೃತ್ವದ ಪಕ್ಷ ಅಮ್ಮ ಮಕ್ಕಳ ಮುನ್ನೇತ್ರ ಕಳಗಂ ಪಕ್ಷದ ಶಾಸಕ ಕಾಮರಾಜ್ ಸಹ ಬೆಂಬಲ ನೀಡಿದ್ದಾರೆ ಅಂತ ಅದರಲ್ಲಿತ್ತು. ಆದರೆ ಎಎಂಎಂಕೆ ಟಿವಿಕೆಗೆ ಬೆಂಬಲ ನೀಡಿದೆ ಅನ್ನೋದನ್ನ ಪಕ್ಷದ ಮುಖ್ಯಸ್ಥ ಟಿಟಿವಿ ದಿನಕರನ್ ನಿರಾಕರಿಸಿದ್ದಾರೆ. ಅಷ್ಟೇ ಅಲ್ಲ, ನಿನ್ನೆ ರಾತ್ರಿಯೇ ರಾಜಭವನಕ್ಕೆ ಭೇಟಿ ನೀಡಿ ಟಿವಿಕೆ ಪಕ್ಷದ ವಿರುದ್ಧ ಫೋರ್ಜರಿ ಬಾಂಬ್ ಸಿಡಿಸಿದ್ದಾರೆ. ರಾಜ್ಯಪಾಲರಿಗೆ ದೂರು ನೀಡಿರುವ ದಿನಕರನ್ ಟಿವಿಕೆ ಕುದುರೆ ವ್ಯಾಪಾರದಲ್ಲಿ ಇಳಿದಿದೆ ಅಂತ ಆರೋಪಿಸಿದ್ರು. ಇಟ್ ಈಸ್ ಕೇಸ್ ಆಫ್ ಹಾರ್ಸ್ ಟ್ರೇಡಿಂಗ್ ಆರ್ ಫೋರ್ಜರಿ. ಇಟ್ ಈಸ್ ಮಾಕರಿ ಇನ್ ಡೆಮಾಕ್ರಸಿ. ಹೌ ಕ್ಯಾನ್ ಹಿ accept even for argument's sake? How can he support a opposition MLA? How can he say I am clean? How can he give a good governance or a clean governance? Getting support from oppositions. What is this? You support ADMK? Yeah, we are all India Alliance Constitution. We are all NDA partners. We are all contested together along with ADMK. Our chief minister candidate is Palanichami. ಅದ್ಯಾವಾಗ ಟಿಟಿವಿ ದಿನಕರನ್ ಈ ರೀತಿ ಆರೋಪ ಮಾಡಿದ್ರೋ ಅತ್ತ ಟಿವಿಕೆ ಸಹ ಎಎಂಎಂಕೆ ಪಕ್ಷದ ಶಾಸಕ ಕಾಮರಾಜ್ ಟಿವಿಕೆಗೆ ಬೆಂಬಲಿಸಿ ಸಹಿ ಮಾಡುತ್ತಿರುವ ವಿಡಿಯೋವನ್ನ ರಿಲೀಸ್ ಮಾಡಿದೆ. ಆದರೆ ಟಿಟಿವಿ ದಿನಕರನ್ ಟಿವಿಕೆಗೆ ಸವಾಲು ಹಾಕಿದ್ದಾರೆ. ಒಂದು ವೇಳೆ ಕಾಮರಾಜ್ ಬೆಂಬಲದ ಪತ್ರ ಇದ್ರೆ ಅದನ್ನ ರಾಜ್ಯಪಾಲರ ಮುಂದೆ ಯಾಕೆ ಇಟ್ಟಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಅಷ್ಟೇ ಅಲ್ಲ, ಪೊಲೀಸ್ ಠಾಣೆಗೂ ದೂರು ನೀಡಿದ್ದಾರೆ. ಇನ್ನು ಇವತ್ತು ಮತ್ತೆ ಸುದ್ದಿಗೋಷ್ಠಿ ನಡೆಸಿದ ಟಿಟಿವಿ ದಿನಕರನ್ ಟಿವಿಕೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. If it is true, let him surrender the video to the honorable governor and the original letter which he signed. Let him surrender it to the. Yeah, it's really. It is. What is this? Giving a forgery letter. What is this? They were thinking that we can do trading because he is a single MLA. They thought that after giving the letter, he will get panic and we can threaten him and get his support. That's all. ಒಟ್ನಲ್ಲಿ ಟಿವಿಕೆ ಮತ್ತು ಟಿಟಿವಿ ದಿನಕರನ್ ಅವರ ನಡುವೆ ಜಟಾಪಟಿ ಶುರುವಾಗಿದೆ. ಇದು ಮುಂದೆ ಯಾವ ಹಂತಕ್ಕೆ ತಲುಪುತ್ತೆ ಕಾದು ನೋಡಬೇಕಿದೆ. ಹರೀಶ್, ಟಿವಿ9, ಚೆನ್ನೈ.